ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಯಶೋದ ತೂಗುತ್ತ ಜೋಲಿ ಕಂದ ಮುಕುಂದಗೆ ಹಾಡಿದಳು ಲಾಲಿ, ಕಂದ ಮುಕುಂದಗೆ ಹಾಡಿದಳು ಲಾಲಿ. ಜೋ 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 ಜೋ. ನೀವಿನ್ನೂ ಹೊರಟಿಲ್ವಾ? ಬೇಗ ಹೊರಡಿ, ಟೈಮ್ ಆಗ್ಬಿಡುತ್ತೆ. ಹಾ, ಬೇಗ ಬನ್ನಿ. ಗೌರಿ, ಹಾಮ ಸ್ವೀಟ್ ಎಲ್ಲ ರೆಡಿನಾ? ಹಾಮ ರೆಡಿ ಇದೆ. ಮಂಜು, ತಾರಾ, ಇವತ್ ನೀನೆಲ್ಲೂ ಹೋಗಬೇಡ ಕಣೆ, ಮನೇಲೇ ಇರು. ಇವತ್ ನಿಂಗೊಂದು ಸರ್ಪ್ರೈಸ್ ಇದೆ. ಮಂಜು, ಹಾಮ ಬಂದೆ. ಹಾ ಅಮ್ಮ ಅಂತೆ, ಬೇಗ ಬಾರೆ. ಎಷ್ಟು ನಿಧಾನಕ್ಕೆ ಬರ್ತೀಯ? ನನಗೆ ವಯಸ್ಸಾಗಿದ್ಯಾ, ನಿನ್ಗೆ ವಯಸ್ಸಾಗಿದ್ಯಾ? ಬಂಗಾರಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಚಂದ ಆಕ್ಟಿವ್ ಆಗಿದೆಯಾ? ಹಬ್ಬ ಏನಾದ್ರು ಇದೆಯಾ? ಇವತ್ತೊಂಥರ ಹಬ್ಬ. ಮೊದ್ಲು ಇದನ್ನ ತಗೊಂಡೋಗಿ ದೇವ್ರ ಮನೇಲಿಟ್ಟು ದೇವ್ರ ಆಶೀರ್ವಾದ ಪಡ್ಕೊ. ಏನ್ ಹಾಂಗ್ ನೋಡ್ತಾ ಇದ್ಯಾ? ಇವತ್ ನಿನ್ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತಿದ್ದಾರೆ. ಏನು? ಮನೇಲಿ ಸಂಭ್ರಮ ನಡೀತಾ ಇದೆ, ನೋಡಿದ್ಯಾ? ಏನಾಯ್ತು? ಅಮ್ಮ ಕರ್ಣನ್ ನೋಡಕ್ಕೆ ಹೆಣ್ಣಿನ ಕಡೆಯವನ್ನ ಕರೆಸ್ತಿದ್ದಾರೆ. ಬೆಳಗ್ಗೆ ಇಂತ ಒಳ್ಳೆ ಸುದ್ದಿ ಕೊಟ್ಟು ನನ್ ಮುದ್ದು ಅಜ್ಜಿ. ಅಣ್ಣ, ನನ್ ಗದ್ಗೆ ಬರ್ತಿದ್ದಾಳೆ. ಬಂಗಾರಿ, ಮದುವೆ ವಿಚಾರ ಬೇಗ ಯಾಕೆ ಮಾತಾಡ್ತಿದ್ಯಾ? ಯಾಕೆಂದ್ರೆ ನೀನ್ ನನಗ್ ಮಾತು ಕೊಟ್ಟಿದ್ಯಾ? ಮಾತ್ ಇದೆಲ್ಲ ಅದು ಇಲ್ಲ, ಇದು ಇಲ್ಲ. ಹೋಗಿ ಬೇಗ ರೆಡಿ ಆಗು, ಸ್ಮಾರ್ಟ್ ಆಗಿ. ಕರ್ಣ, ಕಾಂಗ್ರ್ಯಾಚುಲೇಷನ್ಸ್. ಒಂದ್ ನಿಮಿಷ, ಇದೊಂದು ನಿಮಿಷ ತಗೋ. ಅಮ್ಮ, ಅಪ್ಪಂಗೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಬಾರ್ದು. ಅಪ್ಪ, ಏನೋ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ, ನಾನು ಬಂದು ಕ್ಲಿಯರ್ ಮಾಡ್ತೀನಿ. ಏನಿನ್ ಡಬಲ್ ಸ್ಟ್ಯಾಂಡರ್ಡ್ಸ್? ನನಗೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡೋದು, ಅಲ್ಲಿ ಮದುವೆ ಮಾಡ್ಕೋತೀನಿ ಅನ್ನೋದು. ಅಪ್ಪ, ಅದೇನಾಯ್ತು ಅಂದ್ರೆ, ನೀನ್ ಕರೆದ್ರೆ ಮೈಯೆಲ್ಲ ಕಂಬಳಿ ಹುಳ ಹರಿದಾಡ್ದಂಗ. ಇಡಿಯಟ್. ಅಜ್ಜಿ ನಿಂಗೆ ಮದ್ವೆ ಆಗ್ಲೇಬೇಕು ಅಂತ ಹೇಳಿದ್ರು. ಆಗಲ್ಲ ಅನ್ಬೇಕಿತ್ತು. ಅವ್ರ ಮನ್ಸಿಗೆ ಬೇಜಾರಾಗುತ್ತೆ ಅಂತ. ಅಲ್ಲಿಗೆ ನನಗ್ ಕೊಟ್ಟ ಮಾತಿಗೆ ಬೆಲೆ ಇಲ್ವೋ? ಇದೆ. ಹಾಗಾದ್ರೆ ಆ ಹುಡುಗಿ ಕಡೆಯವರು ಮನೆಗ್ ಬರಬಾರ್ದು. ಏನ್ ಮಾಡ್ತೀಯೋ ನೋಡು, ಬರಬಾರದಷ್ಟೇ. ಏನು, ನೀನ್ ಹುಡ್ಗ ಕೈ ಕುಲ್ಕನ್ನ? ನಿನ್ಗೆ ಗೊತ್ತಾಯ್ತು? ನೆನ್ನೆಯಿಂದ ಬಲ್ಗೈ ಯೂಸ್ ಮಾಡದೆ ಕೊರಗ್ ತರದ್ ನೋಡಿದ್ರೆ ಗೊತ್ತಾಗುತ್ತೆ. ಲೈನ್ ಕ್ಲಿಯರ್ ಅಂದಿಲ್ಲ, ಮುಂದೇನ್ ಮಾಡ್ತೀಯಾ? ಹಾ, ಪ್ರಪೋಸ್ ಮಾಡ್ಬಿಡದೆ. ಆದ್ರೆ ಭಯ ಆಗ್ತಿದೆ ಕಣ, ಕೈ ಎಲ್ಲ ಎಡ್ಬಿಟ್ ಆಗುತ್ತೋ ಅಂತ. ಪಾಸಿಟಿವ್ ಆಗಿರೋ, ಮ್ಯಾನಿಫೆಸ್ಟ್ ಮಾಡ್ಬೇಕು, ಅವಾಗ ಎಲ್ಲ ಆಗತ್ತೆ. ಒಂದ್ ನಿಮಿಷ ಇರು. ನೀನ್ ಮ್ಯಾನಿಫೆಸ್ಟ್ ಮಾಡಿರೋ ತರ ನಿನ್ ಹುಡ್ಗ ಇದ್ದಾನ? ಹೌದು. ವಿದ್ಯಾವಂತ? ಸ್ಮಾರ್ಟ್? ಹ್ಯಾಂಡ್ಸಮ್? ಅವನು ನಾನು ಅಂದ್ಕೊಂಡ್ ಹಾಗೆ ಇದ್ದಾನೆ. ಮಿಸ್ಟರ್ ಪರ್ಫೆಕ್ಟ್.
ನನ್ ಲೈನ್ ಕ್ಲಿಯರ್ ಆಗಿದೆ. ನಿನ್ನನ್ ಹೀಗೆ ಬಿಟ್ರೆ ಆಗಲ್ಲ. ಒಂದ್ ಕೆಲ್ಸ ಮಾಡು, ನನ್ನನ್ನೇ ನಿನ್ ಹುಡುಗ ಅನ್ಕೊಂಡು ನನ್ಗೆ ಪ್ರಪೋಸ್ ಮಾಡು. ಬಾರೆ. ಅಕ್ಕ, ನೀನ್ ತೇಜಸ್ ಅವ್ರಿಗೆ ಹೇಗ್ ಪ್ರಪೋಸ್ ಮಾಡ್ದೆ? ಕಣ್ಣಲ್ಲಿ ಕಣ್ಣಿಟ್ ನೋಡಿದಾಗ ಗೊತ್ತಾಗುತ್ತೆ ಇವ್ರ ಜೊತೆ ನಮ್ ಜೀವನ ಸೂಪರ್ ಆಗಿರುತ್ತೆ ಅಂತ. ನಿನ್ಗೆ ನಾನ್ ಮುಖ್ಯನಾ ಜಗತ್ ಮುಖ್ಯನಾ ಅಂತ ಕೇಳಿದಾಗ ನೀನೇ ನನ್ ಜಗತ್ತು ಅಂತ ಹೇಳ್ದೆ. ತೇಜಸ್ ಫ್ಲಾಟ್. ನಾಚ್ಕೊಂಡಿದ್ ಸಾಕು. ಈಗ ನೋಡು, ನಾನೇ ನಿನ್ ಹುಡ್ಗ. ಹೇಗ್ ಪ್ರಪೋಸ್ ಮಾಡ್ತೀಯಾ? ಈ ಜಗತ್ತಲ್ಲಿರೋ ಎಲ್ಲಾ ಜೋಡಿಗಳು ಸುಳ್ಳು ಹೇಳ್ತಾರೆ. ಒಂದೇ ಜೀವ, ಎರಡ್ ದೇಹ, ಒಂದೇ ಜೀವನನ ಹಂಚ್ಕೊಳ್ತೀವಿ, ಒಂದೇ ತಟ್ಟಲ್ಲಿ ಊಟ ಮಾಡ್ತೀವಿ ಅಂತ. ಆದ್ರೆ ನಾನು ಆ ಸುಳ್ಳು ಹೇಳಲ್ಲ. ಈ ಜಗತ್ತಲ್ಲಿ ಯಾವ ಜೋಡಿನೂ ಹಂಚ್ಕೊಳ್ದೇ ಇರೋದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಏನದು? ಟೂತ್ ಬ್ರಷ್. ಟೂತ್ ಬ್ರಷ್ ಅಂತೆ. ಹ್ಞೂ, ಮತ್ತೆ ಈ ಜಗತ್ತಲ್ಲಿ ಯಾವ ಗಂಡ ಹೆಂಡತಿ ತಾನೆ ಟೂತ್ ಬ್ರಷ್ ನ ಹಂಚ್ಕೊಳ್ತಾರೆ ಹೇಳು? ನಾನು ಅದಕ್ಕೂ ರೆಡಿ ಇದೀನಿ ಅಂದ್ರೆ ನನ್ಗೆ ಅವ್ರ ಕಂಡ್ರೆ ಅಷ್ಟು ಪ್ರೀತಿ ಅಂತ. ಸುಮ್ನೆ ಬೇರೆ ದಾರಿ ಹುಡ್ಕು. ಇದನ್ ಹೋಗ ಅವ್ನ್ ಮುಂದೆ ಹೇಳಿದ್ರೆ ಅವನ್ ಎಸ್ಕೇಪ್ ಆಗ್ಬಿಡ್ತಾನಷ್ಟೆ. ಇವತ್ತೇ ಪ್ರಪೋಸ್ ಮಾಡು, ಲೇಟ್ ಮಾಡ್ಕೋಬೇಡ. ಇವತ್ತೇನೋ ನೀನ್ ಮಾತಾಡ್ದೆ ಕರ್ಣ ಕೇಳ್ದ. ಆದ್ರೆ ಮುಂದಕ್ಕೆ ಅವ್ನ ಲೈಫಲ್ಲಿ ಯಾವ ಹುಡುಗಿನೂ ಬರಲ್ಲ ಅನ್ನೋದೇನ್ ಗ್ಯಾರಂಟಿ? ಈ ಮನೆಯವ್ನಂತೂ ನನ್ ಕೈಲಿ ಬದಲಾಯಿಸಕ್ ಆಗ್ಲಿಲ್ಲ. ಅಮ್ಮ ಬಲ್ವಂತ ಮಾಡೋದ್ ನಿಲ್ಸಲ್ಲ. ನಾನು ಅವನ್ನ ಮದುವೆ ಆಗೋಕ್ ಬಿಡೋಲ್ಲ. ಕಬೋರ್ಡಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ತಗೋ. ನಿನ್ ಜೀವನದಲ್ಲಿ ನಿನ್ನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಡೋ ಹೆಣ್ಣು ಬಂದ್ರೆ ಸಾಕು ಕಣೋ. ಅಪ್ಪನಿಗೇನೋ ಬುದ್ಧಿ ಇರಲಿಲ್ಲ. ಬೀದಿಲಿ ಬಿದ್ದವನ್ನ ಕರ್ಕೊಂಡು ಬಂದು ಆಸ್ತಿ ಬರ್ಕೊಟ್ರು. ನಿಜವಾದ ಆಸ್ತಿ ಹಕ್ಕು ನಮ್ದು, ಉಳಿಸ್ಕೋಬೇಕಲ್ವಾ? ಕಾರಣ ಲೈಫ್ ಲಾಂಗ್ ಮದುವೆ ಆಗೋಗಿಲ್ಲ. ನಾನ್ ಸಾಯೋದೊಳಗಡೆ ನಿನ್ ಮದ್ವೆನ ನನ್ ಕಣ್ ತುಂಬಾ ನೋಡ್ಬೇಕು ಕಣೋ.